ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನನ್ನ ಡೇನ ವಾರ್ಮ್ ವಾಟರ್ ವಿತ್ ಲೆಮನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಮನ್ ವಾಟರ್ ತೊಗೊಂಡ್ಮೇಲೆ ನಾನು ಒಂದು ಹೆಲ್ದಿ ಸಲಾಡ್ನ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ನಮ್ಮೂರದು ಚೇಪೆಕಾಯಿ. ಸೊ ನಮ್ಮೂರಿಂದ ತಂದ ಚೇಪೆಕಾಯಿಂದ ನಾನಿವತ್ತು ಹೆಲ್ದಿ ಸಲಾಡ್ ಮಾಡ್ಕೊತಾ ಇದ್ದೀನಿ. ಅದು ನೋಡೋಕ್ಕೆ ಸೈಜು ತುಂಬ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಬಟ್ ಅದು ಮೂಸಂಬಿ ಗಾತ್ರ ಇದೆ. ಒಂದು ಚೇಪೆಕಾಯಲ್ಲಿ ಸಲಾಡ್ ಮಾಡ್ಕೊಂಬಿಟ್ರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ. ಎಲ್ಲರಿಗೂ ಗೊತ್ತು, ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇದೆ ಚೇಪೆಕಾಯಲ್ಲಿ. ಅಂದರೆ 380% ಇದೆ, ಮೆಗ್ನೀಷಿಯಮ್ 5% ಇದೆ, ವಿಟಮಿನ್ B6 5% ಇದೆ, ಕೊಲೆಸ್ಟ್ರಾಲ್ ಬಂದು 1% ಇದೆ. ಸೊ ಯಾಕೆ ಯೂಸ್ ಮಾಡಬಾರ್ದು ಚೇಪೆಕಾಯಿ? ಹೆಣ್ಮಕ್ಳಿಗಂತೂ ಚೇಪೆಕಾಯಿನ ಡೈಲಿ ಯೂಸ್ ಮಾಡ್ತಾ ಇದ್ದರೆ 1 ಮಂತಲ್ಲಿ ನಮ್ಮ ಆರೋಗ್ಯ ಹೇಗೆ ಸುಧಾರಿಸುತ್ತೆ ಅನ್ನೋದನ್ನ ಗೊತ್ತಾಗುತ್ತೆ. ಬಟ್ ಡೈಲಿ ಯೂಸ್ ಮಾಡಬೇಕು. ನಾನು ಸಣ್ಣಕ್ಕೆ ಹೆಚ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನೀವು ಪೆಪ್ಪರ್ ಹಾಕೋಬೋದು. ನನಗೆ ಪೆಪ್ಪರ್ ಅಷ್ಟಿಷ್ಟ ಆಗಲ್ಲ. ಚೇಪೆಕಾಯಿಗೆ ಖಾರದ ಪುಡಿನೇ ತುಂಬ ಟೇಸ್ಟ್ ಕೊಡೋದು. ಅದಕ್ಕೋಸ್ಕರ ನಾನು ಪೆಪ್ಪರ್ ಯೂಸ್ ಮಾಡ್ದೇ ಖಾರದ ಪುಡಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅದು ಒಂದು ಚೇಪೆಕಾಯಿ ಒಂದು ಹೊಟ್ಟೆ ತುಂಬೋಗುತ್ತೆ. 1 and 2 hours ನಿಮಗೆ ಹೊಟ್ಟೆನೇ ಹಶ್ವಾಗಲ್ಲ, ಆ ರೀತಿ ಇರುತ್ತೆ. ಸೊ ಅದನ್ನು ಮಾಡಿಕೊಂಡು ತಿಂದೆ, ಟೇಸ್ಟಿಯಾಗಿ ಬಂದಿತ್ತು. ಅದಾದಮೇಲೆ ಇವತ್ತು ನಾನು ಸ್ವಲ್ಪ ನನ್ನ ಪ್ಲ್ಯಾಂಟ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಪ್ಲ್ಯಾಂಟ್ ರೆಡಿ ಮಾಡ್ಕೊತಾ ಇದ್ದೆ. ಅಂದರೆ ಸಿಕ್ಕಾಪಟ್ಟೆ ಒಣಗಿದ ಎಲೆಗಳೆಲ್ಲ ಹಾಗೆ ಇತ್ತು. ಅಂದರೆ ಈಗ ಸಮ್ಮರ್ ಬರ್ತಾ ಇರೋದ್ರಿಂದ ಪಾಟ್ಗಳು ಎಲೆಗಳು ಬೇಗ ಒಣಗ್ತವೆ. ಬೇಗ ಒಣಗಿಬಿಟ್ಟು ಆ ಗಿಡದಲ್ಲೇ ಹಂಗೆ ಇರುತ್ತೆ. ಅದೇನಾಗುತ್ತೆ, ನೋಡೋಕ್ಕೆ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಲ್ಲಲ್ಲೇ ಇರುತ್ತೆ. ಅಂದರೆ ಕೆಳಗಡೆ ಬಿದ್ದುಬಿಟ್ರೆ ಗುಡ್ಸ್ಕೊಂಡ್ಬಿಡ್ಬೋದು. ಅದೇನಾಗುತ್ತೆ, ಒಣಗಿ ಅಲ್ಲಲ್ಲೇ ಇರುತ್ತೆ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ನೀಟ್ ಮಾಡ್ಕೊಳ್ಳೋಣ ಇವತ್ತು ಪ್ಲ್ಯಾಂಟ್ನ ಅಂತ ಸ್ವಲ್ಪ ಪ್ಲ್ಯಾಂಟ್ ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ಇದು ಗರ್ಕೆ ಕೂಡ ಹಂಗೆ ಒಣಗಿದೆ. ನಂಗೆ ಸಂಕಸ್ಟಾರ್ ಆಗಬೇಕು. ಸೊ ಅದು ಹಾಗೆ ಒಣಗಿದೆ. ಇದು ನೋಡಿ, ಈ ಪ್ಲ್ಯಾಂಟ್, ಇದು ಕ್ರೀಪರು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ, ಎಷ್ಟು ಗ್ರೀನಾಗಿ ಕಾಣಿಸುತ್ತೆ ಅಂದರೆ ಸೂಪರಾಗಿ ಕಾಣಿಸುತ್ತೆ. ನನ್ನ ಹಸ್ಬೆಂಡು ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟೇ ಉದ್ದ ತಂದು ಹಾಕಿದ್ದು. ಇಷ್ಟುದನ್ನು ಬೆಳೆದಿದೆ, ಇಷ್ಟು ಅಗಲನೂ ಬೆಳೆದಿದೆ, ಕಾಂಪೌಂಡು ಪೂರ್ತಿ ಹರಡ್ಕೊಂಡಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನೇ ತೆಗೆದು ಅಲ್ಲಿ ಹಾಕಿರೋದು, ಅದು ಕೂಡ ಹಾಗೆ ಬೆಳೆದಿದೆ, ತುಂಬಾ ಚೆನ್ನಾಗಿ ಬರುತ್ತೆ. ಬಂದವರೆಲ್ಲ ಅದನ್ನು ಕೇಳಿ ಇಸ್ಕೊಂಡು ಹೋಗ್ತಾರೆ ನನ್ನ ಹತ್ರ. ಅದಾದಮೇಲೆ ಇದು ಮಿಲಿಯನ್ ಹಾರ್ಟ್ಸ್ ಅಂತಾರೆ. ನಂಗೆ ನಿಜವಾಗ್ಲೂ ಇದ್ರ ನೇಮ್ ಗೊತ್ತಿಲ್ಲ. ಯಾರನ್ನೋ ಕೇಳಿದಾಗ ಇದು ಮಿಲಿಯನ್ ಹಾರ್ಟ್ಸ್ ಅಂತಾನೆ. ಇದು ಆ್ಯಕ್ಚುಲಿ ಕ್ರೀಪರ್, ಅದು ಬೆಳಿಬೇಕು. ಅದು ಯಾಕೋ ಬೆಳೀದೇ ಇದೇ ರೀತಿ ಗೊಂಚಲು ಥರ ಬೆಳೀತಾ ಇದೆ. ನಾನು ಅದನ್ನು ಆ್ಯಕ್ಚುಲಿ ಪಾಟ್ ಕ್ಲೀನ್ ಮಾಡೋಣ ಅಂತ ಹೋದೆ. ಎಲ್ಲ ಸಣ್ಣ ಪುಟ್ಟ ಎಲ್ಲ ಗೊಂಚಲು ಥರ ಅಲ್ಲಿ ಬೆಳೀತಾ ಇತ್ತು. ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಅದನ್ನು ಕ್ಲೀನ್ ಮಾಡಿದೆ, ಹಾಗೆ ಬಿಟ್ಬಿಟ್ಟೆ. ಇದು ಬಂದು ಹೊಸ್ದಾಗಿ ಹಾಕಿರೋ ಪ್ಲ್ಯಾಂಟು, ನನ್ನ ಹಸ್ಬೆಂಡ್ ತಂದಿದ್ದು. ಇದೆ ನಿಜವಾಗ್ಲೂ ಯಾವ ಪ್ಲ್ಯಾಂಟ್ ನೇಮ್ ಗೊತ್ತಿಲ್ಲ ನನಗೆ, ಈಗ ಹೊಸ್ದಾಗಿ ತಂದು ಹಾಕಿದ್ದಾರೆ. ಸೊ ಅದನ್ನು ಕೂಡ ನೋಡ್ತಾ ಇದೆ ಹೇಗೆ ಬರ್ತಾ ಇದೆ ಅದೇ ಅಂತ. ಇದು ಬಂದು ಮನಿ ಪ್ಲ್ಯಾಂಟು. ಇದು ಹೀಗೆ ಇದೆ, ಚೆನ್ನಾಗಿ ಬರುತ್ತೆ. ತುಂಬ ವರ್ಷದಿಂದ ಹಾಕಿದ್ದೀನಿ. ಇದೊಂಥರ ಬುಷಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದನ್ನು ಮನೆ ಒಳಗಡೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಒಂದು ಪಾಟ್ ತೊಗೊಬೇಕು. ಅದಾದಮೇಲೆ ಅದು ಸ್ನೇಕ್ ಪ್ಲ್ಯಾಂಟು, ಧೂಳೆಲ್ಲ ಕೂತಿತ್ತು, ಅದೆಲ್ಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊತಾ ಇದೆ. ಇದು ಔಟ್ಸೈಡ್ ವಿಂಡೋ. ಸೊ ಈ ಥರ ಆರ್ಟಿಫಿಷಿಯಲ್ ಗ್ರಾಸ್ ಹಾಕ್ಬಿಟ್ಟು ಆ ಕಡೆ ಒಂದು ಪ್ಲ್ಯಾಂಟ್, ಈ ಕಡೆ ಒಂದು ಪ್ಲ್ಯಾಂಟ್ ಇಟ್ಟು, ಅದೊಂದು ಹುಲಿ ಬೊಂಬೆ ಇತ್ತು, ಆ ರೀತಿ ಇಟ್ಬಿಟ್ಟು ಸುಮ್ಮನೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಆ ರೀತಿ ಇಟ್ಟಿದ್ದೀನಿ ನಾನು. ಅದಾದಮೇಲೆ ಒಳಗಡೆ ಹೋಗ್ಬಿಟ್ಟು ಇವತ್ತು ಲೈಟಾಗಿ ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೊಮೊಟೊ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ. ಸೊ ಬಾಣಲೆಗೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಬಿಟ್ಟು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಕರಿಬೇವು, ಅದಾದಮೇಲೆ 6ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಅದಾದಮೇಲೆ ಇಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. 3 ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಒಂದು ಸರಿ ಫ್ರೈ ಆದಮೇಲೆ, ನಾನು ಇದು ಟೊಮೊಟೊ ಚಿತ್ರಾನ್ನ ಆಗಿರೋದ್ರಿಂದ ಟೊಮೊಟೊ ಜಾಸ್ತಿ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು 5 ಟೊಮೊಟೊ ತೊಗೊಂಡಿದ್ದೀನಿ. 5 ಟೊಮೊಟೊ ತೊಗೊಂಡು ಸ್ವಲ್ಪ ಅದನ್ನು ಬೇಯೋವರೆಗೂ ಬಿಟ್ಟು, ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು. ಅದಾದ ನಂತರ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನು ಇಲ್ಲಿ ಹಾಫ್ ಲೆಮನ್ನ ಹಿಂಡ್ಕೊತೀನಿ. ಟೊಮೊಟೊ ಚಿತ್ರಾನ್ನಗೆ ಸಾಮಾನ್ಯವಾಗಿ ಯಾರೂ ಲೆಮನ್ ಹಾಕಲ್ಲ, ಬಟ್ ನಾನು ಲೆಮನ್ ಹಾಕ್ಕೊತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟ್ರೈ ಮಾಡಿ ನೋಡಿ.
ಟ್ರೈ ಮಾಡಿದ್ರೆ ಮಾತ್ರ ಎಲ್ಲ ಗೊತ್ತಾಗೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನಾನು ಆಲ್ರೆಡಿ ಒಂದು ಅನ್ನ ಇಟ್ಕೊಂಡು ಅನ್ನ ರೆಡಿ ಮಾಡ್ಕೊಂಬಿಟ್ಟಿದ್ದೀನಿ. ಆ ಅನ್ನ ಬೌಲ್ಗೆ ಹಾಕ್ಕೊಂಡು ಈಗ ನಮ್ಗೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಗೊಜ್ಜು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಟೊಮೊಟೊ ಚಿತ್ರಾನ್ನ ರೆಡಿ. ನನಗೆ ಚಿತ್ರಾನ್ನ ನಿಜವಾಗ್ಲೂ ಫೇವ್ರೇಟೇ, ಅದು ಯಾವ ಚಿತ್ರಾನ್ನ ಆಗಿರ್ಬೋದು. ಸೊ ಟ್ರೈ ಮಾಡಿ ನೋಡಿ. ಇವತ್ತು ನಾನೊಂದು ಮೀಶೋ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಇದ್ದೀನಿ. ಸೊ ಇದು ಒಂದು ಸೋಪ್ ಕೇಸ್, ಸೋಪ್ ಇಡೋ ಅಂಥದ್ದು, ಸೋಪ್ ಬಾಕ್ಸ್ ಅಂತೀರ, ಸೋಪ್ ಕೇಸ್ ಅಂತೀರ, ಆ ಥರ. ಇದು ನನಗೆ 160 ರುಪೀಸ್ಗೆ ಬಂತು ಮೀಶೋಯಿಂದ. ತುಂಬ ದಿವಸದಿಂದ ತರಿಸ್ಬೇಕು ಅಂದ್ಕೊಂಡಿದ್ದೆ, ಚೆನ್ನಾಗಿತ್ತು, ನೋಡ್ತಾ ಇದ್ದೆ ನಾನು, ತರಿಸ್ಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ತರ್ಸೋಕ್ಕೆ ಆಗಿರಲಿಲ್ಲ. ಸೊ ಆರ್ಡ್ರ್ ಮಾಡಿದ್ದೆ, ಬಂತು ನನಗೆ. ಆ್ಯಕ್ಚುಲಿ ಈ ರೀತಿ ಪ್ಯಾಕಿಂಗ್ ಆಗಿತ್ತು. ಪ್ಯಾಕಿಂಗ್ ಏನು ತುಂಬ ಚೆನ್ನಾಗಿ ಮಾಡಿರಲಿಲ್ಲ, ಬಟ್ ಓಕೆ, ನಾಟ್ ಬ್ಯಾಡ್. ಕಲರ್ ಚೆನ್ನಾಗಿತ್ತು, ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನಲ್ಲಿದೆ ಇದು. ಸೊ ವೈಟ್ ಆ್ಯಂಡ್ ಗ್ರೇ ಕಾಂಬಿನೇಷನ್ ಓಕೆ, ಲುಕ್ಕು ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಈ ರೀತಿ ಕೊಟ್ಟಿದ್ರು, ಅದನ್ನು ಸ್ಟಿಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ರೀತಿ ನೀವು ಮೊಳೆ ಹೊಡೆಯೋ ಅವಶ್ಯಕತೆನೇ ಇಲ್ಲ, ಸ್ಟಿಕ್ ಮಾಡ್ಬೋದು. ಸೊ ನೀವು ಬಾಡಿಗೆ ಮನೇಲಿ ಇದ್ದೀರಾ ಅಂದರೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಈ ರೀತಿ ಅನಿಸ್ಬಿಟ್ಟು ಸ್ಟಿಕ್ ಮಾಡ್ಕೊಂಡ್ಬಿಟ್ರೆ ಹೋಗುವಾಗ ಎತ್ಕೊಂಡು ಹೋಗ್ಬೋದು. ಬಟ್ ಅದು ನೆಕ್ಸ್ಟು ಗೋಡೆಗೆ ಸ್ಟಿಕ್ ಆಗೋಕ್ಕೆ ಬರೋಲ್ಲ. ಮೀಶೋಲ್ಲೇ ಸ್ಟಿಕ್ ಆಗೋಕ್ಕೆ ಆ ಥರ ಕೊಡ್ತಾರೆ, ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಇದು ನೋಡಿ, ಇದು ಬಂದು ನೀವು ಮೈಯುಜ್ಜೋ ಬ್ರಷ್ನ ಹ್ಯಾಂಗ್ ಮಾಡೋಕ್ಕೆ ಒಂದು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಕ್ವಾಲಿಟಿ ಸೂಪರಾಗಿದೆ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ, ಈ ರೀತಿ ಅನ್ಸೋಕ್ಕೆ ಹಿಂದ್ಗಡೆ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಸೋಪ್ ಹಾಕ್ತಿರಲ್ಲ, ಸೋಪಿಂದ ನೀರೇನಾದರೂ ಕೆಳಗಡೆ ಬೀಳುತ್ತೆ ಅಂದ್ಬಿಟ್ಟು ನೀರು ಸ್ಟೋರ್ ಆಗೋಕ್ಕೆ ಕೊಟ್ಟಿದ್ದಾರೆ. ನೀರು ಸ್ಟೋರ್ ಆದಾಗ ನೀವು ಆ ನೀರನ್ನ ತೆಗೆದುಬಿಟ್ಟು ಚೆಲ್ಬಿಟ್ಟು ಮತ್ತೆ ಹಾಕೋದು. ನೋಡಿ, 2 ಈ ರೀತಿ ಹುಕ್ಸ್ ಕೊಟ್ಟಿದ್ದಾರೆ. ಅದನ್ನು ಇಲ್ಲೇನು ಕೊಟ್ಟಿದ್ದಾರೆ ಅದಕ್ಕೆ ಇದನ್ನು ಅಣಿಸ್ಬಿಟ್ಟು ಅಲ್ಲಿ ಸ್ಟಿಕ್ ಮಾಡೋವಂಥದ್ದು, ಅಂದರೆ ಹ್ಯಾಂಗ್ ಮಾಡೋವಂಥದ್ದು. ಇದನ್ನು ಅಣಿಸ್ಬಿಟ್ಟು ಅದನ್ನು ಹ್ಯಾಂಗ್ ಮಾಡಿಬಿಟ್ರೆ ಆಗೋಯಿತು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನನಗೇನೋ ಇಷ್ಟ ಆಯಿತು, ಕಲರೆಲ್ಲ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ತೊಗೊಬೋದು, ಆರಾಮಾಗಿ ತೊಗೊಳ್ಳಿ. ಸೊ ನಾನು ನಿಮಗೆ ಸ್ಟಿಕ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ, ನಾನು ಬಾತ್ರೂಮ್ ಹತ್ರ ಬಂದಿದ್ದೀನಿ. ಫಸ್ಟ್ ಆಲ್ರೆಡಿ ನಾನು ಅದನ್ನು ಹ್ಯಾಂಗ್ ಮಾಡಿಕೊಂಡು ಅದಾದಮೇಲೆ ಅದೇನು ಸ್ಟಿಕ್ಕರ್ದು ಇತ್ತಾಗಿಂತ ಇದ್ದೀನಿ ಪೇಪರು, ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಮೇಲೆ ಕೆಳಗಡೆ ಆಗಿಬಿಡುತ್ತೆ ಅಂತ ನೀಟಾಗಿ ಅಣಿಸ್ಕೊತಾ ಇದ್ದೀನಿ. ನೋಡಿ, ಒನ್ಸು ನೀವು ಅಣಿಸುವಾಗ ನೀಟಾಗಿ ಅಣಿಸ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ಕಿತ್ಕೊಂಡು ಬರಲ್ಲ. ಸೀರಿಯಸ್ ಆಗಿ ನಾನು ಮೀಶೋ ಪ್ರಾಡಕ್ಟು ಏನು ನೀವು ಗೋಡೆಗೆ ಸ್ಟಿಕ್ ಮಾಡೋಂಥದ್ದನ್ನ ನಾನು 100% ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಸೋಪ್ ಹಾಕು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು 500 ಗ್ರಾಮ್ ಸೋಪನ್ನು 2 ಸೋಪ್ ಹಾಕಿದ್ರೂ ಅದು ಭಾರ ತಡೆಯುತ್ತೆ. ಸೊ ಅಷ್ಟು ಭಾರ ತಡೆಯೋಷ್ಟು ಕೆಪಾಸಿಟಿ ಇದಕ್ಕಿದೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ಕಣ್ಮುಚ್ಕೊಂಡು ತೊಗೋಬೋದು. ಕ್ವಾಲಿಟಿ ವೈಸ್, ಕಲರ್ ವೈಸ್ ಎಲ್ಲನೂ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. 160 ರುಪೀಸ್ಗೆ ಈ ರೀತಿ ಕ್ಯೂಟ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್.